ಹಾಯ್ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ ತ್ರಿವೆಲೇಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ, ಇವತ್ತು ನಿಮಗೆ ಯಾವ ದೇವರಿಂದ ಏನು ಸಂದೇಶ ಸಿಗ್ತಿದೆ ಅಂತ ನೋಡೋಣ. 2 ಕಾರ್ಡ್ ಶಫಲ್ ಮಾಡಿಡ್ತೀನಿ. ನಿಮಗೆ ಯಾವ ಕಾರ್ಡ್ ಬೇಕೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಏನು ಸಂದೇಶ ಸಿಗ್ತಿದೆ, ಯಾರಿಂದ ಏನು ಆಶೀರ್ವಾದ ಸಿಗ್ತಿದೆ ಅಂತ ಹೇಳ್ತೀನಿ. Just please. Okay. First one. Second one. ಓಕೆ, 2 ಕಾರ್ಡ್ ಶಫಲ್ ಮಾಡಿಟ್ಟಿದ್ದೀನಿ. ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಒನ್ ಗಣೇಶ ಬಂದಿದ್ದಾರೆ. ಫಸ್ಟ್ ಒನ್ನು ಗಣೇಶ ಬಂದಿದ್ದಾರೆ. ನಿಮಗೆ ಗಣೇಶ ದೇವರ ಆಶೀರ್ವಾದ ಕೂಡ ನಿಮಗೆ ಇದೆ. ನಿಮ್ಮಲ್ಲಿ ಏನೇ ನೆಗೆಟಿವ್ ವೈಬ್ ಇರ್ಬೋದು ಅಥವಾ ನಿಮ್ಮ ಸಮಸ್ಯೆಗಳು ಏನಿದೆ ಅದೆಲ್ಲದನ್ನು ನಾನು ರಿಮೂವ್ ಮಾಡ್ತೀನಿ ಅಂತ ಕೂಡ ಇಲ್ಲಿ ಗಣೇಶ ಅವರು ಹೇಳ್ತಿದ್ದಾರೆ. ನಾಳೆ ಮತ್ತು ಸಂಕಷ್ಟ ಚತುರ್ಥಿ ಇರೋದರಿಂದ ಅವರೇ ಬಂದಿದ್ದಾರೆ. ಯಾರಾದರೂ ಏನಾದರೂ ಆಸೆ ಕನಸು ಇಲ್ಲ ಏನಾದರೂ ಅಂದ್ಕೊಂಡಿದ್ರೆ ನಾಳೆ ಸಂಕಷ್ಟರ ಚತುರ್ಥಿನ ಮಾಡಿದ್ದೇ ಆದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಇಲ್ಲಿ ಗಣೇಶ ಹೇಳ್ತಿದ್ದಾರೆ. ಅವರಿಗೆ ತುಂಬ ಇಷ್ಟ ಆಗುವಂಥ ಮೋದಕನ ಇಡಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಯಾರೆಲ್ಲ ಓದಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು ಕೂಡ ಗಣೇಶ ಅವ್ರಿಗೆ ಅವರು ಮುಂದೆ ನಿಮ್ಮ ಪುಸ್ತಕ ನಿಮ್ಮದು ಏನಿದೆ, ನಿಮ್ಮ ಎಜುಕೇಷನ್ದು ಅಂತ ಏನಿದೆ ಅದನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ವಿದ್ಯೆನ ಮುಂದುವರಿಸಿದ್ರು ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಇಲ್ಲಿ ಇದೆ. ಮತ್ತು ಎಲ್ಲೋ ಕಾಡಿನ ಮಧ್ಯೆ ಒಂದು ಗಣೇಶನ ದೇವಸ್ಥಾನ ಕೂಡ ಇದೆ. ಆದರೆ ಅದು ಇನ್ನೂ ಸದ್ಯಕ್ಕೆ ಯಾರೂ ನೋಡಿಲ್ಲ ಅಂತ ಕೂಡ ಅನ್ನೋದು ಇದೆ. ಸದ್ಯದಲ್ಲೇ ಅದು ಹೊರ ಬರಬಹುದು ಅಂತ ಕೂಡ ಇಲ್ಲಿ ಅನ್ನಿಸ್ತಿದೆ. ಯಾವ ಥರ ಅಂದರೆ ಬರೀ ವಿಗ್ರಹ ಮಾತ್ರ ಇದೆ, ಅದಕ್ಕೆ ಯಾವುದೇ ದೇವಸ್ಥಾನ ಅಂತಾಗಲಿ ಏನೂ ಇಲ್ಲ. ಯಾವುದೋ ಕಾಡಿನ ಮಧ್ಯೆ ಇರೋದು ಇಲ್ಲಿ ಕಾಣ್ತಿದೆ. ಮತ್ತು ಸಕ್ಸಸ್ ಕೂಡ ನಿಮಗೆ ಒಂದು ಸಕ್ಸಸ್ಸನ್ನು ತಂದುಕೊಡ್ತಿದ್ದಾರೆ. ನೆಗೆಟಿವ್ ಅನ್ನೋದನ್ನು ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮಗೆ ಒಂದು ಸಕ್ಸಸ್ಸನ್ನು ನಾನು ತಂದುಕೊಡ್ತೀನಿ ಅಂತ ಕೂಡ ಇಲ್ಲಿ ಗಣೇಶ ಹೇಳ್ತಿದ್ದಾರೆ. ಮನೆಯಲ್ಲೂ ಕೂಡ ಯಾರಾದರೂ ಗಣೇಶನ ತರಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಗಣೇಶನ ಹೋಮ ಮಾಡಿಸ್ಬೇಕು ಅಂತ ಕೂಡ ಅಂದ್ಕೊಂಡಿದ್ರೆ ದಯವಿಟ್ಟು ಮಾಡಿಸಿ. ನಿಮ್ಮ ಮನೆಯಲ್ಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಇಲ್ಲಿ ಬರ್ತಿದೆ. ಮತ್ತು ಯಾರೋ ಏನಂತಾರೆ, ಸಾರಿ ನನಗೆ ಆ ಪ್ಲೇಸ್ ಹೆಸರು ಬರ್ತಾಯಿಲ್ಲ. ಗಣೇಶ ಅವ್ರದ್ದು ಜೋಗ ಜಲಪಾತ ಇದೆಯಲ್ಲ, ಜೋಗ ಜಲಪಾತದ ಹತ್ರ ಒಂದು ಗಣೇಶನ ದೇವಸ್ಥಾನ ಇದೆ. ಆ ದೇವಸ್ಥಾನ ನನಗೆ ಇಲ್ಲಿ ಚಾನಲ್ ಆಗ್ತಿದೆ. ಅಲ್ಲಿಗೆ ಕೂಡ ಹೋಗೋ ಅಂಥವ್ರು ಇದ್ದೀರಾ, ಅಲ್ಲಿಗೆ ಹೋಗಿ ಬಂದರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಕೂಡ ಇಲ್ಲಿ ಇದೆ. ಸರಿ, ಅದರ ಹೆಸರು ನನಗೆ ಬರ್ತಾಯಿಲ್ಲ. ನಿಮ್ಮ ಮೆಂಟಲ್ ಪವರನ್ನು ಕೂಡ ಗಣೇಶ ಅವರು ಜಾಸ್ತಿ ಮಾಡ್ತಿದ್ದಾರೆ. ಯಾರು ಇಲ್ಲಿ ನನಗೇನೋ ಗೊತ್ತಾಗ್ತಾಯಿಲ್ಲ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಅಂತ ಯೋಚನೆ ಮಾಡ್ತಿರೋರ್ಗೂ ಕೂಡ ನಿಮಗೆ ಏನು ಮಾಡಬೇಕು, ನಿಮ್ಮ ಮುಂದಿನ ದಾರಿ ಏನು ಅನ್ನೋದ್ರ ಬಗ್ಗೆ ಗಣೇಶ ನಿಮಗೆ ತಿಳಿಸ್ಕೊಡ್ತಾರೆ. ನಿಮ್ಮ ಕನಸಿನಲ್ಲಿ ಬಂದು ಕೂಡ ಅವರು ನಿಮಗೆ ತಿಳಿಸ್ಕೊಡ್ಬೋದು. ಇಲ್ಲ ಸಣ್ಣ ಮಗುವಿನ ರೂಪದಲ್ಲಿ ಕೂಡ ಬಂದು ಅವರಿಗೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ನಿಮಗೆ ತಿಳಿಸ್ಕೊಡ್ಬೋದು. ಅವರನ್ನು ನಂಬಿ, ನನ್ನನ್ನು ನಂಬಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಯಾವುದೇ ಯೋಚನೆ ಇಲ್ಲದೆ, ಏನೂ ಸಂಶಯ ಇಲ್ಲದೆ ನನ್ನನ್ನು ನಂಬಿದ್ದೇ ಆದರೆ ನಿನ್ನ ಎಲ್ಲ ಸಮಸ್ಯೆನ ನಾನು ಪರಿಹಾರ ಮಾಡ್ತೀನಿ ಅಂತ ಕೂಡ ಇಲ್ಲಿ ಗಣೇಶ ಹೇಳ್ತಿದ್ದಾರೆ. ನಾಳೆ ಸಂಕಷ್ಟರ ಚತುರ್ಥಿ ಇರೋದರಿಂದ ದಯವಿಟ್ಟು ಎಲ್ಲರೂ ಸಂಕಷ್ಟಿನ ಮಾಡೋದ್ರಿಂದ ತುಂಬ ಒಳ್ಳೆಯ ಬದಲಾವಣೆ ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೂಡ ಸಿಗುತ್ತೆ.
ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬರ್ತಿದೆ. ಯಾರೆಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಆ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಅನ್ನಿಸ್ತಿದೆ. ನೋಡ್ಕೋಬೇಕು, ಪೇರೆಂಟ್ಸ್ ತಂದೆ ತಾಯಿ ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು ಅಂತ ಇಲ್ಲಿ ಬರ್ತಿದೆ. ಮತ್ತು ಯಾರೋ ಏನೋ ಹುಡುಕ್ತಾ ಇದ್ದೀರಾ, ಆ ಹುಡುಕಾಟಕ್ಕೂ ಒಂದು ಕೊನೆ ಅನ್ನೋದು ಸದ್ಯದಲ್ಲೇ ಇದೆ ಅಂತ ಕೂಡ ಇಲ್ಲಿ ಚಾನಲ್ ಆಗ್ತಿದೆ. ಆ ಹುಡುಕಾಟಕ್ಕೆ ಒಂದು ಕೊನೆ ಅನ್ನೋದು ಇದೆ ಸದ್ಯದಲ್ಲೇ. ನೀವೇನು ಹುಡುಕ್ತಾ ಇದ್ದೀರಾ ಅದಕ್ಕೆ ನಾನು ದಾರಿ ತೋರಿಸ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಗಣೇಶ ಅವರು. ಬನ್ನಿ ನಿಮಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡುವ. ಫರ್ಗಿವ್ನೆಸ್ ಇದೆ. No need to worry. Recovery. Peaceful relationship. Sorry. 1 second. ಏನಿದೆ ನಿಮ್ಮ ಮೈಂಡಲ್ಲಿ ಅದನ್ನೆಲ್ಲ ನೀವು ಫರ್ಗಿವ್ ಮಾಡಿ, ಅದನ್ನೆಲ್ಲ ಬಿಟ್ಬಿಡಿ. ನಿಮಗೆ ಯಾವುದ್ರ ಬಗ್ಗೆನೂ ಯೋಚನೆನ ಮಾಡಬೇಡಿ, ಅದನ್ನೆಲ್ಲ ಬಿಟ್ಟಾಕಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ಧ್ಯಾನ ಮಾಡಿ. ಧ್ಯಾನ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ಏನಂತ ಅಂತಾರೆ, ಮನಸ್ಸಿಗೆ ಆಗಲಿ ಮೈಂಡಿಗೆ ಆಗಲಿ ಹೊಸತನ ಅನ್ನೋದು ಬರುತ್ತೆ. ರಿಕವರಿ ಅಂತ ಕೂಡ ಇಲ್ಲಿ ಏಂಜಲ್ಸು ಹೇಳ್ತಿದ್ದಾರೆ. ಪೀಸ್ಫುಲ್ ರಿಲೇಷನ್ಶಿಪ್ಪು, ನಿಮ್ಮ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಾಗುತ್ತೆ, ಚೆನ್ನಾಗಿರೋಂಥ ರಿಲೇಷನ್ಶಿಪ್ ನಿಮ್ಮದಾಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಇನ್ ದ ನ್ಯೂ ಫ್ಯೂಚರ್, ಇನ್ ದ ನಿಯರ್ ಫ್ಯೂಚರ್ ಅಂತ ನಾಳೆ ಆಗ್ಬೋದು, ನಾಡ್ದಾಗ್ಬೋದು, ಯಾವಾಗ ಬೇಕಿದ್ರೂ ನಿಮ್ಮ ಫ್ಯೂಚರ್ ಚೆನ್ನಾಗಾಗ್ಬೋದು. ಅದರಿಂದ ಯಾವುದೇ ರೀತಿ ಯೋಚನೆನ ಮಾಡ್ದಲೇ ಧ್ಯಾನನ ಮಾಡಿ ಅಂತ ಕೂಡ ಇಲ್ಲಿ ಏಂಜಲ್ಸು ಹೇಳ್ತಿದ್ದಾರೆ. ಓಕೆ, ಚಾನ್ಸ್ ನೋಡುವ. ನೋಡಿ, ಚೇಂಜ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಚೇಂಜ್ ಅನ್ನೋದು ಬರ್ತಾ ಇದೆ. ತಾಯಿ ಆಶೀರ್ವಾದ ಇದೆ, ಮತ್ತು ಪಾಪ ಕೂಡ ಬರೋದ್ರಲ್ಲಿದೆ. ನೀವು ಯಾವುದೋ ಒಂದು ನನ್ನ ಕೈಲಿ ಇದು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿರೋಂಥ ಪರಿಸ್ಥಿತಿಗೆ ನಿಮ್ಮ ಕೈಯಿಂದನೇ ನಿಮಗೆ ಉತ್ತರ ಸಿಗುತ್ತೆ. ಉತ್ತರ ನಿಮ್ಮ ಹತ್ರನೇ ಇದೆ. ನಿಮ್ಮ ಜೀವನದ ಕೀಲಿ ಕೈ ನಿಮಗೆ ಸಿಗ್ತಾ ಇದೆ. ಪಾಪು ಬರೋದ್ರಲ್ಲಿದೆ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ಕೇಳಿ, ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಅಂತ ಕೂಡ ಇಲ್ಲಿ ಇದೆ. ಮತ್ತು ಕೆಲವರು ಏನೂ ಗೊತ್ತಿಲ್ಲದಲ್ಲೇ ನನಗೆಲ್ಲ ಗೊತ್ತು ಅನ್ನೋರು ಕೂಡ ಇಲ್ಲಿ ಇದ್ದೀರಾ. ಆದರೆ ದಯವಿಟ್ಟು ಆ ರೀತಿ ಆಗೋದಕ್ಕೆ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಕಂಬಳಿ ಹುಳು ದೊಡ್ಡ ಚಿಟ್ಟೆ ಆಗೋದಕ್ಕೆ ಇಷ್ಟು ಸಮಯ ಬೇಕಾಗುತ್ತೋ ಆ ರೀತಿ ನೀವು ಇನ್ನೂ ತಿಳ್ಕೊಬೇಕಾಗಿರೋದು ತುಂಬ ಇದೆ, ತುಂಬ ಚೆನ್ನಾಗಿದೆ ಅಂತ ಕೂಡ ಇಲ್ಲಿ ಬರ್ತಿದೆ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರು ನಂಬರ್ 1 ಆಯ್ಕೆ ಮಾಡಿದ್ರಿ ಅವ್ರಿಗೆ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಯಾರು 2ನೇದು ಆಯ್ಕೆ ಮಾಡಿದ್ರಿ ಅವ್ರಿಗೆ ಯಾರು ದುರ್ಗಾದೇವಿ ಬಂದಿದ್ದಾರೆ. ನೋಡಿ, ಯಾರು 2ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ದುರ್ಗಾದೇವಿ ಬಂದಿದ್ದಾರೆ. ಅಥವಾ ನಿಮ್ಮ ಮನೆ ದೇವ್ರು ಕೂಡ ಆಗಿರ್ಬೋದು, ಚಾಮುಂಡೇಶ್ವರಿ ಕೂಡ ಆಗಿರ್ಬೋದು, ಮಂಗಳ ಪರಮೇಶ್ವರಿ ಕೂಡ ಆಗಿರ್ಬೋದು. ಯಾರೆಲ್ಲ ತಾಯಿನ ನಂಬ್ಕೊಂಡು ಇದ್ದೀರಾ ಅವ್ರಿಗೆಲ್ಲ ನಾನಿದ್ದೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಿದ್ದಾರೆ. ಮತ್ತು ರಾಕ್ಷಸನ ಸಂಹಾರ, ಗೊತ್ತಿಲ್ಲ, ಅದು ಬಂತು, ನಾ ಹೇಳಿದೆ. ಯಾರು ಕೆಟ್ಟತನದಲ್ಲಿ ತುಂಬ ಮೆರೀತಿದ್ದಾರೆ ಅದನ್ನು ನಾನು ಮಟ್ಟ ಹಾಕ್ತೀನಿ. ಮಟ್ಟ ಹಾಕೋ ಸಮಯ ಬಂದಿದೆ.
ನಾನು ಮಾಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಇಲ್ಲಿ ಅಮ್ಮ ಹೇಳ್ತಿದ್ದಾರೆ. ನಿಮಗೆ ತುಂಬ ಶಕ್ತಿನ ಅಮ್ಮ ಕೊಡ್ತಿದ್ದಾರೆ. ಅಮ್ಮನ ನೀವು ಶಕ್ತಿ ಅಂತ, ಯಾವ ಶಕ್ತಿ ದೇವತೆನ ನೀವು ನಂಬಿ ನಿಮ್ಮ ಜೀವನನ ಅಮ್ಮನಿಗೆ ಎಲ್ಲ ನಿಮಗೆ ಬಿಟ್ಟಿದ್ದು ಅಂತ ಅಂದ್ಕೊಂಡಿದ್ದೀರಾ, ಆ ಅಮ್ಮ ನಾನಿದ್ದೀನಿ ನಿನಗೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಪಾಸಿಟಿವಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಎಲ್ಲ ಆಗುತ್ತೆ, ನಾನೆಲ್ಲನೂ ಮಾಡ್ತೀನಿ, ನನ್ನಿಂದ ಎಲ್ಲ ಸಾಧ್ಯ ಅನ್ನೋವಂಥ ಒಂದು ಪಾಸಿಟಿವಿಟಿನ ನಿಮ್ಮಲ್ಲಿ ಅಮ್ಮ ಜಾಸ್ತಿ ಮಾಡೋದಕ್ಕೆ ಬಂದಿದ್ದಾರೆ. ಯಾರಾದರೂ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರೋಂಥವ್ರು ಕೂಡ ಈ ರೀಡಿಂಗ್ನ ನೋಡ್ತಿರ್ಬೋದು, ಅಥವಾ ದುರ್ಗಾ ಪರಮೇಶ್ವರಿ ಮನೆ ದೇವ್ರು ಕೂಡ ಆಗಿರ್ಬೋದು. ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ದುರ್ಗಾ ಪರಮೇಶ್ವರಿ ಅಮ್ಮ ನಿಮ್ಮನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಭಕ್ತರು ಅಂತಲ್ಲ, ಅಮ್ಮ ನಿಮ್ಮನ್ನು ಮಕ್ಕಳು ರೀತಿ ನೋಡ್ತಿದ್ದಾರೆ. ಪ್ರಪಂಚದಲ್ಲಿರೋ ಅಂಥ ಎಲ್ಲ ಮಕ್ಕಳು ಕೂಡ ನನ್ನ ಮಕ್ಕಳೇ. ಎಲ್ಲ ಮಕ್ಕಳ ರಕ್ಷಣೆನೂ ನನ್ನದೇ, ನಾನು ಮಾಡ್ತೀನಿ, ನನ್ನ ಮಕ್ಕಳ ರಕ್ಷಣೆನ ನಾನು ಮಾಡ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಿದ್ದಾರೆ. ಆದರೆ ದಯವಿಟ್ಟು ಯಾರಾದರೂ ಕೆಲವರು ಯಾರೋ ಹರಕೆನ ಮಾಡಿಕೊಂಡು ಆ ಹರಕೆ ಬ್ಯಾಲೆನ್ಸ್ ತೀರಿಸ್ತಲೇ ಮರ್ತಿ ಇರೋ ಅಂಥವ್ರು ಕೂಡ ಇಲ್ಲಿ ಕೆಲವರು ಇದ್ದೀರಾ. ದಯವಿಟ್ಟು ಯಾರಾದರೂ ಆ ರೀತಿ ಇದ್ದರೆ ಆ ಹರಕೆನ ತೀರಿಸಿ ಹೋಗಿ, ಅಮ್ಮನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹರಕೆನ ತೀರಿಸಿ ಬನ್ನಿ. ಅಥವಾ ಸದ್ಯಕ್ಕೆ ಹೋಗೋದಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಇರೋ ಅಂಥವ್ರು ನಿಮ್ಮ ಮನೆಯಲ್ಲೇ ಅಮ್ಮನ ಹೆಸರಲ್ಲಿ ಒಂದು ಪೂಜೆಯನ್ನು ಮಾಡೋದ್ರಿಂದ ಕೂಡ ಅಮ್ಮನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನ್ನೋದು ಸಿಗುತ್ತೆ. ಕೆಲವರು ಮನೆಯಲ್ಲಿ ಗೊತ್ತಿಲ್ಲ, ಅಮ್ಮನಿಗೆ ಅಂತ ಬೇವಿನ ಸೊಪ್ಪನ್ನು ತಂದಿಡಿ, ದೇವರ ಮನೆಯಲ್ಲಿ ಬೇವಿನ ಸೊಪ್ಪನ್ನು ತಂದಿಡಿ. ಮತ್ತು ನೀರಿನಲ್ಲಿ ಒಂದು ಸ್ವಲ್ಪ ಅರಿಶಿಣನ ಹಾಕಿ ಅದರಲ್ಲಿ ಸೊಪ್ಪನ್ನು ಹಾಕಿ ಅಮ್ಮನ ಮುಂದೆ ಇಟ್ಟು ಪೂಜೆ ಮಾಡಿ, ಆ ನೀರನ್ನು ನಿಮ್ಮ ಮನೆಯ ಹೊರಗೆ ಒಳಗೆ ಎಲ್ಲ ಪ್ರೇಕ್ಷಣೆ ಮಾಡಿದ್ರು ಕೂಡ ನಿಮ್ಮ ಸುತ್ತಮುತ್ತ ಏನು ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೆ, ಅದನ್ನೆಲ್ಲ ನಾನು ತೊಲಗಿಸ್ತೀನಿ, ಅದನ್ನೆಲ್ಲ ನಾನು ಇದು ಮಾಡ್ತೀನಿ ಅಂತ ಅಮ್ಮ ಹೇಳ್ತಿದ್ದಾರೆ. ಅಮ್ಮನಿಗೆ ಒಂದು ಪೂಜೆನ ಕೊಡಿ. ಅಮ್ಮ ನಿಮ್ಮಿಂದ ಒಂದು ಪೂಜೆನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ದುರ್ಗಾ ಪರಮೇಶ್ವರಿ ಅಮ್ಮನಿಗೆ. ಅಥವಾ ದುರ್ಗಾ ಪರಮೇಶ್ವರಿ ಅಮ್ಮ ನಿಮ್ಮ ಮನೆ ಹತ್ರ ಎಲ್ಲೂ ಇಲ್ಲ ಅಂತ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕಾದರೂ ಪರವಾಗಿಲ್ಲ ಹೋಗಿ. ಕೆಲವರಿಗೆ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾರೆ. ಮಂಗಳವಾರ ಅಥವಾ ಶುಕ್ರವಾರ ನಿಂಬೆಹಣ್ಣು ದೀಪ ಹಚ್ಚಿ ಬನ್ನಿ. ನಿಂಬೆಹಣ್ಣಿಲ್ಲ ಬೆಲ್ಲದ ದೀಪ ಹಚ್ಚಿ 9 ವಾರ ಒಂದು ದೀಪ ಅನ್ನೋದನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಹಚ್ಚಿ ಬಂದಿದ್ದು ಆದರೂ ಕೂಡ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ನಿಮ್ಮಲ್ಲಿ ನೆಗೆಟಿವಿಟಿ ಅನ್ನೋದು ಹೋಗಿ ಪಾಸಿಟಿವಿಟಿ ಎನರ್ಜಿ ತುಂಬ ಜಾಸ್ತಿ ಆಗುತ್ತೆ. ಅಮ್ಮ ನಿಮಗೆ ಶಕ್ತಿಯನ್ನು ಕೊಡ್ತಾರೆ ಅಂತ ಕೂಡ ಇಲ್ಲಿ ಅಮ್ಮ ಹೇಳ್ತಿದ್ದಾರೆ. ಬನ್ನಿ, ನಿಮಗೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಏಂಜಲ್ಸ್ ಥ್ಯಾಂಕ್ ಯು ಏಂಜಲ್ಸ್. ಕಮ್ಯುನಿಕೇಷನ್ ಕ್ಲಿಯರ್ಲಿ ಅಂತ ಇದೆ. ಯು ಆರ್ ರೆಡಿ ಅಂತಲೂ ಇದೆ. ಕಮ್ಯುನಿಕೇಷನ್ ಕ್ಲಿಯರ್ಲಿ. ಕೆಲವರು ಯಾರಾದರೂ ನೀವು ನಿಮ್ಮ ಪಾರ್ಟ್ನರ್ ಹತ್ರ ಇಲ್ಲ ನಿಮ್ಮ ಫ್ಯಾಮಿಲಿನಲ್ಲಿ ಯಾವುದಾದ್ರೂ ಜಗಳ ಮಾಡ್ಕೊಂಡಿದ್ದೆ ಇದ್ರೆ, ಜಗಳ ಅಥವಾ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಅದನ್ನು ಅಲ್ಲೇ ಕೂತು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಕೆಲವ್ರಿಗೆ ನೋ ಅಂತ ಕೂಡ ಹೇಳ್ತಿದ್ದಾರೆ. ಕೆಲವರು ಯು ಆರ್ ರೆಡಿ ಅಂತ ಕೂಡ, ನೀವು ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದಕ್ಕೆ ನೀವು ರೆಡಿ ಅಂತ ಕೂಡ ಹೇಳ್ತಿದ್ದಾರೆ ಏಂಜಲ್ಸ್. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನೀವೇನಾದರೂ ಅಂದ್ಕೊಂಡಿದ್ರೆ ವಿತಿನ್ ನೆಕ್ಸ್ಟ್ ಇನ್ನು ಬರುವಂಥ 5 ತಿಂಗಳಲ್ಲಿ, ಕೆಲವು ತಿಂಗಳಲ್ಲಿ ಕೂಡ ನೀವೇನು ಅಂದ್ಕೊಂಡಿದ್ದೀರೋ ಅದು ಆಗ್ಬೋದು. ಇಲ್ಲ ನಿಮ್ಮ ಹ್ಯಾಪಿ ಫ್ಯಾಮಿಲಿ ಆಗ್ಬೋದು, ನೀವು ಅಂದ್ಕೊಂಡಿರೋ ಕೆಲಸ ಕೂಡ ಆಗ್ಬೋದು.
ಅದಕ್ಕೋಸ್ಕರ ನೀವು ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್, ಯಾರ್ದಾದ್ರೂ ಸಹಾಯನ ತಗೊಳ್ಳಿ ಅಂತ ಕೂಡ ಇಲ್ಲಿ ಏಂಜಲ್ಸು ಹೇಳ್ತಿದ್ದಾರೆ. ಸಹಾಯನ ತಗೊಂಡಿದ್ದೆ ಆದರೆ ನೀವೇನು ಮಾಡಬೇಕು ಇಲ್ಲ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಾಗುತ್ತೆ ಅಂತ ಕೂಡ ಇಲ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ. ಬನ್ನಿ ಚಾನ್ಸ್ ನೋಡುವ. ನಿಮ್ಮ ಬಿಸ್ನೆಸ್ ಗ್ರೋತ್ ಆಗೋದ್ರಲ್ಲಿ ಇದೆ, ನಿಮ್ಮ ಫ್ಯಾಮಿಲಿ ಕೂಡ ಗ್ರೋತ್ ಆಗೋದ್ರಲ್ಲಿ ಇದೆ. ನಿಮ್ಮ ಜೀವನದ ಕೀಲಿ ಕೈ ಇಲ್ಲೇ ಇದೆ. ಯಾರಾದರೂ ಮನೆಯಲ್ಲಿ ಯಾವುದಾದ್ರೂ ಕೀನ ಎಲ್ಲಾದರೂ ಇಟ್ಟು ಕಳ್ಕೊಂಡಿರ್ಬೋದು, ಆ ಕೀ ಕೂಡ ಸಿಗುತ್ತೆ ನಿಮಗೆ. ಏಂಜಲ್ಸ್ ಆರ್ಕೇಂಜಲ್ಸ್ ಆಶೀರ್ವಾದ ಕೂಡ ಇದೆ. ದುಡ್ಡು ಬರೋದ್ರಲ್ಲಿ ಇದೆ, ಪಾಪು ಬರೋದ್ರಲ್ಲಿ ಕೂಡ ಇದೆ. ಯಾರಾದರೂ ಜೀವನದಲ್ಲಿ ಸೈಕಲ್ ಹೊಡೆದು ಸಾಕಾಗಿದೆ ಅಂತ ಅನಿಸಿದರೆ ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಂದೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕೂಡ ಇಲ್ಲಿ ಇದೆ. ಯಾರೋ ನಿಮ್ಮನ್ನು ವಾಚ್ ಮಾಡ್ತಿದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದು ನೀವೇನು ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿಲ್ಲ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಮನ್ನು ಯಾರೋ ತುಂಬ ವಾಚ್ ಮಾಡ್ತಿದ್ದಾರೆ ನೋಡಿ. ಮತ್ತೆ ಪಾಪು ಬರೋದ್ರಲ್ಲಿ ಇದೆ. ನಿಮ್ಮ ಫ್ಯಾಮಿಲಿ ಟ್ರೀ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಯಾರಾದರೂ ಹಳ್ಳಿ ಮರಕ್ಕೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ ಪೂಜೆ ಮಾಡಿ ಬನ್ನಿ. ಹಳ್ಳಿ ಮರದ ಹತ್ರ ಯಾವುದೋ ಒಂದು ಗೊತ್ತಿಲ್ಲ, ಇಲ್ಲಿ ಎನರ್ಜಿ ಬರ್ತಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಸರ್ಪ ಯಾವುದೋ ಒಂದು ಹರಳಿ ಮರದ ಹತ್ರ ಒಂದು ನಿಧಿ ಇರೋದನ್ನು ಕಾಯ್ತಾ ಇದೆ ಅಂತ ಕೂಡ ನನಗಿಲ್ಲಿ ಎನರ್ಜಿ ಪಾಸ್ ಆಗ್ತಿದೆ. ಗೊತ್ತಿಲ್ಲ ಅದು ಯಾರಿಗೆ ಅಂತ. ತುಂಬ ಚೆನ್ನಾಗಿದೆ. ನಿಮಗೆ ಏಂಜಲ್ಸ್ ಎನರ್ಜಿ ಆದರೆ ದಯವಿಟ್ಟು ನಿಮ್ಮ ಜೀವನದಲ್ಲಿ ಯಾರು ನಿಮ್ಮನ್ನು ಹಿಂದೆಯಿಂದ ವಾಚ್ ಮಾಡ್ತಿದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಅವರು ಗೊತ್ತಾಗದೇ ಇರೋ ರೀತಿ ನಿಮ್ಮನ್ನು ವಾಚ್ ಮಾಡ್ತಿದ್ದಾರೆ, ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದೇ ಆದರೆ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ ಅಂತ ಇಲ್ಲಿ ಮೆಸೇಜ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.